ನಮಸ್ಕಾರ ಮಕ್ಕಳೇ, ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಎಲ್ರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನಿಮ್ಮ ಇಡೀ ದಿನ ಯಾವ ರೀತಿ ಕಳೀತು? ಹೌದಾ? ಸೊ ಈಗ ದಿನ ಯಾವ ರೀತಿ ಕಳ್ಕೊಂಡ ಹೋಗ್ತಿದೆ, ಅದೇ ರೀತಿ ಕ್ಲೈಮೇಟ್ ಕೂಡ ನಮ್ಮ ಒಂದು ಏನ್ ವಾತಾವರಣ ಇದೆ ಬಹಳ ಒಂದು ಭಿನ್ನವಾಗಿದೆ, ಬೇರೆ ರೀತಿಯಾಗಿದೆ. ಹೌದಾ? ಈ ಕಡೆ ಬಿಸಿಲು ಅಲ್ಲ, ಈ ಕಡೆ ಥಂಡಿನೂ ಇಲ್ಲ, ಈ ಕಡೆ ಮಳೆಗಾಲ ಅಂತೂ ಇಲ್ಲೇ ಇಲ್ಲ ಬಿಡಿ. ಅದಕ್ಕಾಗಿ ನಿಮ್ಮ ಒಂದು ಹೆಲ್ತ್ ನ ಎಲ್ರೂ ಕಾಪಾಡ್ಕೊಳ್ಬೇಕು. ಹೌದಾ? ಸೊ ಮಕ್ಕಳು ಎಲ್ರೂ ಜಾಗೃತೆಯನ್ನ ವಹಿಸ್ಬೇಕು. ಸರಿನಾ? ಸೊ ನಿಮ್ಗೆ ಥಂಡಿ ಹತ್ಲಿಕತ್ತಿದ್ರಂದ್ರೆ ದಯವಿಟ್ಟು ಸ್ವೆಟರ್ಸ್ ಹಾಕೊಂಡು ನಿಮ್ಮನ್ನ ನೀವು ಬೆಚ್ಚಗಾಗಿ ಇಟ್ಕೊಳ್ಬೇಕು. ಓಕೆ? ಈಗ ಬೇಸಿಗೆ ಇನ್ನೇ ಕೆಲವೊಂದಿಷ್ಟು ದಿನಗಳಲ್ಲಿ ಪ್ರಾರಂಭ ಆಗ್ತದ. ಸೊ ಎಷ್ಟಾಗುತ್ತೆ ಅಷ್ಟು ಹೆಚ್ಚು ನೀರ್ ಕುಡೀರಿ ಮಕ್ಕಳೇ. ಓಕೆ? ಎಸ್. ಸೊ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡು ಇವತ್ತಿನ ಒಂದು ಸೆಷನ್ ಅನ್ನ ಪ್ರಾರಂಭ ಮಾಡೋಣ ಅಂತ. ಎಸ್. ಸೊ ಹಿಂದಿನ ಒಂದು ಕ್ಲಾಸ್ ಅಲ್ಲಿ ಏನನ್ನ ಕಲ್ತ್ವಿ ಮಕ್ಕಳೇ? ನಾವು ಏನನ್ನ ಓದ್ಕೊಂಡಿವಿ ಹೇಳಿ ನೋಡೋಣ. ಯಾರಾದ್ರೂ ಹೇಳ್ತೀರಾ? ಈಗಾಗ್ಲೇ ಏನನ್ನ ಕಲ್ತೀವಿ? ನಮ್ಮ ಒಂದು ಚಾಪ್ಟರ್ ಏನಿತ್ತು, ಯಾವ ಚಾಪ್ಟರ್ ಮೇಲೆ ನಾವು ಒಂದು ಚರ್ಚೆಯನ್ನ ಮುಗಿಸ್ತ್ವಿ? ಬೀಜೋಕ್ತಿಗಳು. ಹೌದಲ್ಲ? ಬೀಜೋಕ್ತಿಗಳು ಚಾಪ್ಟರ್ ಮೇಲೆ ಈಗಾಗ್ಲೇ ಏನ್ ಮಾಡಿದೀವಿ ನಾವು? ನಮ್ಮ ಒಂದು ಚರ್ಚೆಯನ್ನ ಮುಗಿಸಿದ್ವಿ. ಹೌದಾ? ಚರ್ಚೆಯನ್ನ ಮುಗಿಸಿದ್ವಿ. ಹಾಗಾಗಿ ಈಗ ಇವತ್ತಿನ ಒಂದು ಸೆಷನ್ ಅಲ್ಲಿ ಹೊಸ ಚಾಪ್ಟರ್ ಹೆಸರೇನು? ಘಾತಾಂಕಗಳು ಮತ್ತು ಘಾತಗಳು. ಘಾತಾಂಕಗಳು ಮತ್ತು ಘಾತಗಳು. ಸೊ ಈ ಒಂದು ಚಾಪ್ಟರ್ ಅನ್ನ ಇವತ್ತು ಪ್ರಾರಂಭ ಮಾಡೋಣ. ಓಕೆ? ಎಸ್. ಸೊ ಇಂಗ್ಲಿಷ್ ನಲ್ಲಿ ಇದಕ್ಕೆ ಏನಂತ ಕರಿತೀವಿ ನಾವು? ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಹೇಳ್ತೀವಿ. ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್. ಈ ಒಂದು ಚಾಪ್ಟರ್ ನೀವು ಯಾಕೆ ಕಲಿಬೇಕು ಮಕ್ಕಳೇ? ಸೊ ಇಲ್ಲಿ ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಏನ್ ಗೊತ್ತಾಗುತ್ತೆ? ನಿಮ್ಗೆ ಏನ್ ಗೊತ್ತಾಗ್ತದಂದ್ರೆ, ಸಂಖ್ಯೆಗಳನ್ನ ನಾವು ಘಾತಾಂಕಗಳು ಮತ್ತು ಘಾತಗಳ ರೂಪದಲ್ಲಿಯೂ ಕೂಡ ನಾವು ಬರೆಯಬಹುದು ಅಂತ ನಿಮ್ಗೆ ಅರ್ಥವಾಗ್ತದೆ. ನಾವು ಸಂಖ್ಯೆಗಳನ್ನ ಯಾಕೆ ಘಾತಾಂಕ ಮತ್ತು ಘಾತ ರೂಪದಲ್ಲಿ ಬರಿಬೇಕು? ಹೌದಲ್ಲ? ಅದಕ್ಕೆ ಒಂದು ಉದಾಹರಣೆ ನಿಮ್ಗೆ ಇಲ್ಲಿ ಕೊಡ್ತೀನಂತೆ. ಹೌದಾ? ಈಗ ಯಾರಾದ್ರೂ ಹೇಳ್ಬೋದಾ? ಭೂಮಿಯಿಂದ ಭೂಮಿಯಿಂದ ಸೂರ್ಯನ ಸೂರ್ಯ ತನಕ, ಹೌದಾ? ಭೂಮಿಯಿಂದ ಸೂರ್ಯದ ತನಕ ಎಷ್ಟು ಇದು ಡಿಸ್ಟೆನ್ಸ್ ಎಷ್ಟಿದೆ? ಎಷ್ಟು ದೂರದಲ್ಲಿದೆ ಸೂರ್ಯ? ಭೂಮಿಯಿಂದ ಸೂರ್ಯ ಎಷ್ಟು ದೂರದಲ್ಲಿದೆ? ಯಾರಾದ್ರೂ ಹೇಳ್ಬಹುದಾ? ಭೂಮಿ ಮತ್ತು ಸೂರ್ಯನ ನಡುವೆ ಇರುವಂತಹ ಒಂದು ಅಂತರ ಅಥವಾ ಒಂದು ಡಿಸ್ಟೆನ್ಸ್ ಎಷ್ಟಿದೆ? ಹೇಳ್ಬೋದಾ ಯಾರಾದ್ರೂ? ಯಾರಾದ್ರೂ ಹೇಳ್ಬಹುದಾ ಮಕ್ಕಳೇ? ಹೌದಾ? ಸೊ ನಾವು ಉದಾಹರಣೆಗೆ 150 ಮಿಲಿಯನ್ ಅಂತ ಇದೆ ಅದು. ಹೌದಾ? ಈ ರೀತಿ ಬರಿತೀವಿ ನಾವು. ಹೌದಾ? ಈ ರೀತಿ ಬರಿತೀವಿ. ಸೊ ಇಷ್ಟು ದೊಡ್ಡ ಒಂದು ಸಂಖ್ಯೆಯನ್ನ ನೀವು ಓದ್ತೀರಾ ಹೇಗೆ? ನೀವು ತಿಳ್ಕೊಳ್ತೀರಾ ಹೇಗೆ? ಈಗ 150 ಮಿಲಿಯನ್ ಅಂದ್ರೆ ನಿಮ್ಗೆ ಬಹುಶಃ ಅರ್ಥ ಆಗ್ಬೋದು. ಹೌದಾ? ಅರ್ಥ ಆಗ್ಬೋದು. ಆದ್ರೆ ಇದನ್ನ ಎಕ್ಸ್ಪಾಂಡ್ ಮಾಡಿ ವಿಸ್ತರಿಸಿ ಬರೆಯುವಾಗ ಇಷ್ಟು ದೊಡ್ಡ ಸಂಖ್ಯೆ ಹೇಗೆ ಬರೀತೀರಿ ನೀವು? ಅವಾಗನೇ ನಾವು ಬಳಸೋದು ಘಾತಾಂಕಗಳು ಮತ್ತು ಘಾತಗಳು. ಇಲ್ಲಿ ನಾವು ಏನ್ ಮಾಡ್ತೀವಿ? ಈ ರೀತಿ ದೊಡ್ಡ ಮಟ್ಟಿಗೆ ಇರುವಂತಹ ಸಂಖ್ಯೆಗಳನ್ನ ಚಿಕ್ಕದಾಗಿ ಘಾತಾಂಕ ಮತ್ತು ಘಾತ ರೂಪದಲ್ಲಿ ನಾವೇನ್ ಮಾಡ್ತೀವಿ? ಸಂಖ್ಯೆಗಳನ್ನ ಬರಿತೀವಿ. ಓಕೆ? ಸೊ ಇದು ಈ ಒಂದು ಬಹಳ ಅವಶ್ಯಕತೆ, ಅಥವಾ ಇದರದ ಒಂದು ಈ ಒಂದು ಚಾಪ್ಟರ್ ಅಥವಾ ಈ ಒಂದು ವಿಷಯದ ಪ್ರಾಮುಖ್ಯತೆ ಅಥವಾ ಮುಖ್ಯತೆ ಏನು? ನಾವು ದೊಡ್ಡದಾದ ಸಂಖ್ಯೆಗಳನ್ನ ಅದನ್ನ ವ್ಯಕ್ತಪಡಿಸಲು ಬರೆಯಲು ನಾವೇನ್ ಮಾಡ್ತೀವಿ? ಘಾತಾಂಕ ಮತ್ತು ಘಾತಗಳನ್ನ ಬಳಸ್ತೀವಿ. ಈಗ ಇದೆಷ್ಟು ಹೇಳಿ ಮಕ್ಕಳೇ? ಇದು
10,000 ಅಂತ ಅಂತೀವಿ ನಾವು. ಹೌದಾ? 10,000 ಅಂತ ಅಂತೀವಿ. 10,000 ನಾವು ಯಾವ ರೀತಿ ಬರಿಬಹುದು? ನಾನು 10 ಇಂಟು 10 ಇಂಟು 10 ಇಂಟು 10. ಹೌದಾ? 10 ಹತ್ಲೆ 100, 100 ಹತ್ಲೆ 1000, 1000 ಹತ್ಲೆ 10,000. ಸೊ 10,000 ನಮ್ಗೆ ಹೇಗ್ ಬಂದೆ? 10ರ ಒಂದು ರೂಪದಲ್ಲಿ ಹೋದ್ರೆ 10,000. 10ನ್ನ 4 ಸತಿ ನಾವು ಗುಣಿಸಿದಾಗ ನಮ್ಗೆ ಏನ್ ಬರುತ್ತೆ? 10,000 ಬರುತ್ತೆ. ಏನ್ ಬರುತ್ತೆ? 10,000 ಬರುತ್ತೆ. ಹೌದಾ ಇಲ್ವೋ? ಹಾಗಾದ್ರೆ ಈಗ ನಾ ಇದನ್ನ 10 10 10 ಇಷ್ಟು ಉದ್ದಾಗಿ ಬರೆಯುವ ಬದ್ಲಿ 10⁴ ಅಂತ ಬರಿತೀನಿ. 10⁴ ಅಂತ ಬರಿತೀನಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಘಾತಾಂಕ ಮತ್ತು ಘಾತ ಅಂತ ಕರಿತೀವಿ. ಘಾತಾಂಕಗಳು ಅಥವಾ ಘಾತಗಳು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ 2 ಭಾಗಗಳು ಬರ್ತವೆ, 10 ಮತ್ತು 4 ಅಂತ ಹೇಳ್ತೀವಿ ನಾವು. 10 ಮತ್ತು 4 ಇದಕ್ಕೆ ಏನೇನ ಅಂತೀವಿ? ಈ 10ನ್ನ ನಾವೇನಂತ ಕರಿತೀವಿ? ಆಧಾರ ಸಂಖ್ಯೆ. ನಂತರ 4ನ್ನು ನಾವು ಘಾತ ಸೂಚಿ ಅಂತ ಕರಿತೀವಿ. ಹೌದಾ? 10ರ ಘಾತ 4 ಎಂದು ನಾವು ಇದನ್ನ ಓದ್ತೀವಿ. ಸೊ ಇದನ್ನ ಒಂದ್ ನಿಮಿಷ ಘಾತಾಂಕ ಮತ್ತು ಘಾತಗಳ ಒಂದು ಭಾಗಗಳು ಯಾವ್ಯಾವು ಅಂತ ನೋಡೋಣ. ಸೊ ಇಲ್ಲಿ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡಿದೀನಿ ನೋಡಿ ಮಕ್ಳೇ, ಕಾಣ್ಲಿಕ್ಕತ್ತದ ಎಲ್ರಿಗೂ? ಎಸ್. ಇದೇನಿದೆ? 5⁻3. ಹೌದಾ? 5⁻3 ಅಂತ ಹೇಳ್ತೀನಿ. ಹಾಗಾದ್ರೆ ಇಲ್ಲಿ ಬೇಸ್ ಯಾವುದು, ಪವರ್ ಯಾವುದು, ಎಕ್ಸ್ಪೋನೆಂಟ್ ಯಾವುದು? ಇದಕ್ಕೆ ನಾವೇನಂತ ಕರಿತೀವಿ? 5ಕ್ಕೆ ಬೇಸ್ ಅಥವಾ ಆಧಾರ ಸಂಖ್ಯೆ. ಇದು 3 ತಲೆ ಮೇಲೆ ಏನಿದೆ ಅಲ್ಲ 3, ಇದಕ್ಕೆ ನಾವೇನಂತ ಕರಿತೀವಿ? ಘಾತ ಸೂಚಿ ಅಥವಾ ಪವರ್ ಅಂತ ಕರಿತೀವಿ. ನಂತರ ಇದು ಪೂರ್ತಿ 5⁻3 ಅಥವಾ 5⁻3 ಅಂತ ಏನಿದೆಯಲ್ಲ ಇದಕ್ಕೆ ಪೂರ್ತಿ ಘಾತಾಂಕ ಅಂತ ಕರಿತೀವಿ. ಹೌದಾ? ನೋಡೋಣ ನಮ್ಮ ಉತ್ತರಗಳು ಕರೆಕ್ಟ್ ಇದಾವೋ ಇಲ್ಲೋ ಅಂತ ಚೆಕ್ ಮಾಡೋಣ. ಸಾರಿ, ಇಲ್ಲಿ ಮಿಸ್ಟೇಕ್ ಆಯ್ತು. ಸಾರಿ ಸಾರಿ, ಒಂದ್ ನಿಮಿಷ. ಎಸ್, ಸಾರಿ. ಎಸ್, ಓಕೆ ಓಕೆ ಮಕ್ಳೇ. ಸೊ ಈ ರೀತಿ ನೀವೇನ್ ಮಾಡ್ತೀರಿ? ಒಂದ್ ನಿಮಿಷ ಮಕ್ಳೇ, ಒಂದ್ ನಿಮಿಷ ಇರ್ಲಿ. ಓಕೆ, ನಾನು ಇಲ್ಲೇ ನಿಮ್ಗೆ ಬರ್ದು ತೋರಿಸ್ಬಿಡ್ತೀನಂತೆ, ಅಲ್ಲೂ ನಿಮಗ್ ಕನ್ಫ್ಯೂಷನ್ ಆಗೋದ್ ಬೇಡ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಆಧಾರ ಸಂಖ್ಯೆ ಅಂತ ಕರಿತೀವಿ. ಆಧಾರ ಸಂಖ್ಯೆ ಅಂತ ಕರಿತೀವಿ. ಇದನ್ನ ನಾವು ಘಾತ ಸೂಚಿ ಅಂತ ಕರಿತೀವಿ. ಘಾತ ಸೂಚಿ ಅಂತ ಕರಿತೀವಿ. ಆಧಾರ ಸಂಖ್ಯೆ ಮತ್ತು ಘಾತ ಸೂಚಿ ಅಂತ ಕರಿತೀವಿ. ಇದನ್ನ ಓದಬೇಕಾದ್ರೆ ಹೇಗ್ ಓದ್ತೀವಿ ಹೇಳ್ತೀವಿ ಮಕ್ಳೇ? 10ರ ಘಾತ 4 ಅಂತ ಓದ್ತೀವಿ. 10ರ ಘಾತು 4 ಅಂತ ಓದ್ತೀವಿ. ಹೌದಾ? ಎಸ್. 10ರ ಘಾತು 4. ಈಗ 5. ಎಸ್, ಇದು 5⁻3 ಇತ್ತು. ಹೌದಾ? 5⁻3. ಇದಕ್ಕೆ ನಾವೇನಂತ ಕರಿತೀವಿ? 5⁻3 ಇಂಗ್ಲಿಷ್ ನಲ್ಲಿ. ಅದೇ ಕನ್ನಡದಲ್ಲಿ ಯಾವ ರೀತಿ ಓದ್ತೀವಿ? 5ರ ಘಾತ 3 ಅಂತ ಓದ್ತೀವಿ. 5ರ ಘಾತ 3 ಅಂತ ಓದ್ತೀವಿ. ಅಥವಾ ಇಂಗ್ಲಿಷ್ ನಲ್ಲಿ ನೀವು 5³ ಅಂತ ಓದಬಹುದು. ಓಕೆ, ಮತ್ತೊಮ್ಮೆ ನಾವಿಲ್ಲಿ ಏನ್ ಮಾಡೋಣ? ಘಾತಾಂಕ ಮತ್ತು ಘಾತಗಳ ಒಂದು ಭಾಗಗಳನ್ನ ನೋಡೋಣ. ಆಗಲೇ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಕ್ಷಮಿಸಿ. ಓಕೆ, ಎಸ್. ಸೊ ತಿರುಗಿ ಮತ್ತೊಮ್ಮೆ ನೋಡೋಣ ಅಂತ. ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಓಕೆ. ಸೊ ಇದಕ್ಕೆ 5 5 3, 5ರ ಘಾತ 3 ಅಂತ ಇದ್ದಕ್ಕೆ 5ಕ್ಕೆ ನಾವೇನಂತ ಕರಿತೀವಿ? ಆಧಾರ ಸಂಖ್ಯೆ ಅಥವಾ ಸಾರಿ, ಎಸ್, ಆಧಾರ ಸಂಖ್ಯೆ ಅಥವಾ ಬೇಸ್ ಅಂತ ಕರಿತೀವಿ. ನಂತರ 3 ಏನಾಯ್ತು? 3 ಏನಾಯ್ತು? ಎಕ್ಸ್ಪೋನೆಂಟ್ ಅಥವಾ ಅದಕ್ಕೆ ನಾವು ಘಾತ ಸೂಚಿ ಅಂತ ಕರಿತೀವಿ. ಘಾತ ಸೂಚಿ. ಪವರ್ ಇದು ಪೂರ್ತಿ ಏನಿದೆ 5⁻3 ಇದೇನು ಇದೆಯಲ್ಲ ಇದಕ್ಕೆ ನಾವೇನಂತ ಕರಿತೀವಿ? ಪವರ್ ಅಂತ ಕರಿತೀವಿ. ಹೌದಾ? ಪವರ್ ಅಂತ ಕರಿತೀವಿ. ಎಸ್. ಸೊ ಚೆಕ್ ಮಾಡೋಣ. ಎಸ್. ಸೊ ಈ ರೀತಿ ನಾವೇನ್ ಮಾಡ್ತೀವಿ? ಘಾತಾಂಕ ಮತ್ತು ಘಾತಗಳವನ್ನ ಭಾಗಗಳನ್ನ ಈ ರೀತಿ ಬರಿತೀವಿ. ಓಕೆ, ಈಗ ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಘಾತಾಂಕ ಮತ್ತು ಘಾತಗಳನ್ನ ನಾವು ಯಾಕೆ ಬಳಸ್ತೀವಿ, ಅದರ ಒಂದು
ಮುಖ್ಯತೆ ಏನಿದೆ ಅಥವಾ ಅದರ ಒಂದು ಅವಶ್ಯಕತೆ ಏನಿದೆ ಅಂತ ತಿಳ್ಕೊಂಡ್ವಿ. ಅದಾದ್ಮೇಲೆ ಘಾತಾಂಕಗಳಲ್ಲಿ ಯಾವ ರೀತಿ ನಾವು ಸಂಖ್ಯೆಗಳನ್ನ ನಾವು ಘಾತಾಂಕ ರೂಪದಲ್ಲಿ ಬರೆದು ತೋರಿಸಬಹುದು ಅಂತ ನೋಡ್ಕೊಂಡ್ವಿ. ಹೌದಾ? ಅದರಲ್ಲಿ ಭಾಗಗಳು ಯಾವ್ಯಾವ ಬರ್ತಾವೆ ಅಂತನೂ ನೋಡಿದ್ವಿ. ಇಂಗ್ಲಿಷ್ ನಲ್ಲಿ ಆಗಿರ್ಬಹುದು, ಕನ್ನಡದಲ್ಲಿ ಎರಡೂದಲ್ಲಿ ನೋಡಿದ್ವಿ. ಹೌದಾ? ಈಗ ನಾವ್ ಏನ್ ಮಾಡೋಣ, ಸಂಖ್ಯೆಗಳನ್ನ ಯಾವ ರೀತಿ ವಿಸ್ತರಿಸಿ ನಾವು ಅದನ್ನ ಘಾತಾಂಕ ರೂಪದಲ್ಲಿ ಬರಿಬಹುದು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಮೊದ್ಲಿಗೆ 64 ಅಂತ ಬರಿತೀವಿ. 64. ಸೊ 64ನ್ನ ನೀವು ಯಾವ ರೀತಿ ಘಾತಾಂಕ ರೂಪದಲ್ಲಿ ಬರಿಬಹುದು ಮಕ್ಳೇ? ಹೇಳ್ಬೋದಾ ಯಾರಾದ್ರೂ? ಸೊ ಇದನ್ನ ಎರಡರಿಂದ ನಾನು 64 ಬರಿಬಹುದಾ? ಎರಡರಲ್ಲೇ ಪ್ರಯತ್ನ ಮಾಡ್ತೀನಂತೆ. ಎರಡ್ಲೆ 4, 4 8, 8 16, 16 ಎರಡ್ಲೆ 32, 32 ಎರಡ್ಲೆ 64. ಹೌದಾ? ಸೊ ಇಲ್ಲಿ ಎಷ್ಟು ಎರಡಂತ ಎಷ್ಟು ಬಂದು ಹೇಳಿ ನೋಡೋಣ. 1 2 3 4 5 6 ಬಂತು. ಹಾಗಾದ್ರೆ ಇದನ್ನ 2 6 ಅಥವಾ 2 ರ ಘಾತ 6 ಅಂತ ಬರಿಬಹುದಾ? ಈಗ ಈ 64ನ್ನ ತಿರ್ಗಾ 8 8 ಬರಿಬಹುದಾನ? 8 8 ಹೌದಾ? 8 8 64 ಬರಿಬಹುದಾ? ಹೇಳಿ ಮಕ್ಳೇ, ನಿಮಗೆ ಬರುತ್ತೋ ಇಲ್ಲೋ ಮಗ್ಗಿ? 8 8 ಎಷ್ಟು? ಎಸ್, 64. ಹೌದೋ ಇಲ್ವೋ? ಹಾಗಾದ್ರೆ ಇದನ್ನ 8 ಸ್ಕ್ವೇರ್ ಅಂತ ಬರೀಬಹುದಾ ನಾನು? 8 1 2 ಇದೆ. ಸೊ 8 ಸ್ಕ್ವೇರ್ ಅಂತ ಬರೀಬಹುದಾ? ಹೌದಾ? ಸೊ ಈ ರೀತಿ ನೀವೇನ್ ಮಾಡಬಹುದು, ಕೊಟ್ಟಿರುವಂತಹ ಒಂದು ಸಂಖ್ಯೆಗಳನ್ನ ನಾವು ಘಾತಾಂಕ ರೂಪದಲ್ಲಿ ಬರಿಬಹುದು. ತಿಳಿತಾ? ಈಗ ಮತ್ತೊಂದು ವಿಷಯ ಬರುತ್ತೆ. ಘಾತಾಂಕಗಳನ್ನ ವ್ಯಕ್ತಪಡಿಸೋದಾಗಿರ್ಬಹುದು. ಮತ್ತೊಂದು ಬರುತ್ತೆ. ಅದ್ ಯಾವ ರೀತಿ ಅಂತಂದ್ರೆ, ಒಂದ್ ನಿಮಿಷ ನಿಮ್ಗೆ ತೋರಿಸ್ತೀನಿ. ಅದನ್ನ ನಾವ್ ಏನಂತ ಹೇಳ್ತೀವಂತಂದ್ರೆ, ಘಾತಾಂಕಗಳನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವೇನ್ ಮಾಡ್ಬೇಕು, ಘಾತಾಂಕಗಳನ್ನ ಇಲ್ಲಿ ವ್ಯಕ್ತಪಡಿಸ್ಬೇಕು. ಸೊ ನಾವಿಲ್ಲಿ ಯಾವೊಂದು ಮೆಥಡ್ ಅಥವಾ ಯಾವೊಂದು ಇಲ್ಲಿ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ಲಿಕತ್ತೀವಿ? ಅವಿಭಾಜ್ಯ ಅಪವರ್ತನಗಳನ್ನ ಉಪಯೋಗಿಸಿ ಘಾತಾಂಕಗಳನ್ನ ಗುಣಲಬ್ಧವಾಗಿ ವ್ಯಕ್ತಪಡಿಸುವುದು. ಉದಾಹರಣೆಗೆ ಈಗ ಮೊದ್ಲಿಗೆ 72 ಅಂತ ತಗೋತೀನಿ. 72 ಅಂತ ತಗೋತೀನಿ. 72 ಅಂತ ತಗೊಂಡಾಗ 72 ಅಂತ ತಗೊಂಡಾಗ ಈಗ ನಾನು ಏನ್ ಮಾಡ್ತೀನಿ, 72ನ ಏನ್ ಮಾಡ್ತೀನಿ, ಅವಿಭಾಜ್ಯ ಅಪವರ್ತನ ಒಂದು ರೂಪದಲ್ಲಿ ನಾನಿಲ್ಲಿ ಬರ್ಕೋಂತ ಹೋಗ್ತೀನಿ. ಸೊ 72 ಲೋವೆಸ್ಟ್ ಯಾವ್ದು ತಗೊಳ್ಳಿ? 2 ಪ್ರಾರಂಭ ಮಾಡ್ಲಾ? ಸೊ 2 3 6, 1 ಉಳಿತು. 2 6 12, 2 18 36, 2 9 36. 9 ಹೋಗುದಿಲ್ಲ ಈಗ. ಸೊ 3 3 9, 3 1 3. ಸೊ 72ನ್ನ ಯಾವ ರೀತಿ ಬರೀಬಹುದು? 2 ಇಂಟು 2 ಇಂಟು 2 ಇಂಟು 3 ಇಂಟು 3. ಹೌದಾ? ಸೊ ನೀವು ಇಲ್ಲಿ ಗಮನಿಸಿದ್ರೆ ಏನಾಗಿದೆ, 2 ಸಂಖ್ಯೆಗಳು ಬಂದಿದ್ದಾವೆ. 2 ಬಂದಿದೆ ಮತ್ತು 3 ಬಂದಿದೆ. ಹೌದಾ ಇಲ್ಲೋ? ಹಾಗಾದ್ರೆ 2ನ್ನ ಮೊದ್ಲಿಗೆ ಬರಿತೀನಿ. 1 2 3 2 2 ಕ್ಯೂಬ್ ಇಂಟು 1 2 3 ಸ್ಕ್ವೇರ್ 3 ಸ್ಕ್ವೇರ್. ಹೌದಾ ಇಲ್ಲೋ? ಸೊ 2 ಕ್ಯೂಬ್ ಇಂಟು 3 ಸ್ಕ್ವೇರ್ ಅಥವಾ 2 ರ ಘಾತ 3 ಇಂಟು 3 ರ ಘಾತ 2 ಅಂತ ಹೇಳ್ತೀವಿ. ಸೊ ಈ ರೀತಿ ನಾವೇನ್ ಮಾಡಬಹುದು, ಅವಿಭಾಜ್ಯ ಅಪವರ್ತನಗಳ ಒಂದು ಗುಣಲಬ್ಧ ರೂಪದಲ್ಲಿಯೂ ಕೂಡ ನಾವೇನ್ ಮಾಡಬಹುದು, ಸಂಖ್ಯೆಗಳನ್ನ ತೋರಿಸಬಹುದು ಅಥವಾ ಬರಿಬಹುದು. ಈಗ ನೀವು ನೋಡಿದ್ರೆ, ಒಂದ್ ನಿಮಿಷ ಮಕ್ಳೇ. ಎಸ್. ಸೊ ಈಗ ಇಲ್ಲಿ ನಿಮ್ಗೊಂದು ಪ್ರಶ್ನೆಯನ್ನ ಹಾಕ್ತೀನಿ. ಅದನ್ನ ನೀವು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಎಲ್ರು. 1000. ಸೊ ಇದನ್ನ ಅವಿಭಾಜ್ಯ ಅಪವರ್ತನಗಳ
ರೂಪದಲ್ಲಿ ಏನ್ ಮಾಡ್ಬೇಕು, ಆ ಒಂದು ಘಾತಾಂಕ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೇಕು. 1,000 ಅಂತ ಕೊಟ್ಟಿದ್ದೀನಿ. ಸೊ ಮಾಡ್ಲಿಕ್ಕೆ ಇದನ್ನ ಪ್ರಯತ್ನ ಮಾಡಿ ಎಲ್ರು. ಎಸ್ ಮಾಡಿದ್ರಾ ಎಲ್ರು? ಪ್ರಯತ್ನ ಮಾಡ್ಬೇಕು ಎಲ್ರು. ಎಸ್ ಮಾಡಿದ್ರಾ? ಸೊ 1,000, ಒಂದ್ ನಿಮಿಷ ಈ ಕಡೆ ಬರೀತೀನಂತೆ. ಸೊ 2ಲೆ ಮಾಡೋಣ. 2 5ಲೆ 10, 2 500ಲೆ 1,000, 2,250. ನಂತರ 2, 2 1ಲೆ 2, 2 2ಲೆ 4, 1 ಉಳೀತು, 2 5ಲೆ 50. ಹೌದಾ? ಸೊ 2 ಇಂಟು 125. ಈಗ 125 2ರಲ್ಲಿ ಹೋಗೋದಿಲ್ಲ, ಹಾಗಾಗಿ 5ಅನ್ನ ತಗೊಳ್ಳೋಣ. 5 2ಲೆ 10, 5 5ಲೆ 5 5ಲೆ 5 1ಲೆ. ಹೌದಾ? 5 1ಲೆ. ಸೊ ಎಷ್ಟಾಯ್ತು? 2 ಇಂಟು 2 2 ಇಂಟು 5 ಇಂಟು 5 ಇಂಟು 5. ಸೊ 2 ಎಷ್ಟು ಬಂತು? 3 ಸತೆ ಬಂದಿದೆ. 1 2 3 ಇಂಟು 5 3. ಹೌದಾ? ಸೊ 2 ಕ್ಯೂಬ್ ಇಂಟು 5 ಕ್ಯೂಬ್ ಅಂತ ಹೇಳ್ತೀವಿ ನಾವು. ಹೌದಾ? 2 ಕ್ಯೂಬ್ ಇಂಟು 5 ಕ್ಯೂಬ್. ಸೊ ಈ ರೀತಿ ನೀವೇನ್ ಮಾಡಬಹುದು, ಘಾತಾಂಕಗಳನ್ನ ಬಳಸಿ ಅವನ್ನ ಈ ರೀತಿ ನಾವು ದೊಡ್ಡ ಸಂಖ್ಯೆಯನ್ನ ವ್ಯಕ್ತಪಡಿಸಬಹುದು. ನೀವು ಹಾಗೆಯೂ ವ್ಯಕ್ತಪಡಿಸಬಹುದು. ನಂತರ ಅವಿಭಾಜ್ಯ ಅಪವರ್ತನ ಒಂದು ರೂಪದಲ್ಲಿಯೂ ಕೂಡ ಘಾತಾಂಕಗಳನ್ನ ವ್ಯಕ್ತಪಡಿಸಬಹುದು. ಈಗ ಅವಿಭಾಜ್ಯ ಅಪವರ್ತನ ಒಂದು ಮೆಥಡ್ ಅನ್ನ ಫಾಲೋ ಮಾಡ್ಲಾರ್ದನೆ ಕೊಟ್ಟಿರುವಂತ ಒಂದು ಸಂಖ್ಯೆನ ಏನ್ ಮಾಡಿ ಮಕ್ಳೇ, ನೀವು ವ್ಯಕ್ತಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಹೌದಾ? ಈಗ 100 ಅಂತ ಮಾಡ್ತೀನಿ. ಏನಾಗುತ್ತೆ? ಇದನ್ನ ಯಾವ ರೀತಿ ವ್ಯಕ್ತಪಡಿಸ್ತೀರಿ? ಸೊ ಇದನ್ನ 10 ಇಂಟು 10, 10 ಹತ್ಲೆ 100 ಅಂತ ಅನ್ಬೋದಾ? ಹೌದಾ? ಹೌದು ಇಲ್ವೋ? ಮುಂದೆ 2 5ಲೆ 10, 2 5ಲೆ 10. ಹೌದಾ? ಸೊ 2 ಸ್ಕ್ವೇರ್ ಇಂಟು 5 ಸ್ಕ್ವೇರ್ ಅಂತನೂ ಅನ್ಬೋದಾ? 2 ಸ್ಕ್ವೇರ್ ಇಂಟು 5 ಸ್ಕ್ವೇರ್. ಸೊ ಈ ರೀತಿ ನೀವೇನ್ ಮಾಡಬಹುದು, ಘಾತಾಂಕ ರೂಪದಲ್ಲಿ ಸಂಖ್ಯೆಗಳನ್ನ ವ್ಯಕ್ತಪಡಿಸಬಹುದು. ಈಗ ಇಲ್ಲಿ ಮತ್ತೊಂದು ವಿಷಯ ಬರುತ್ತೆ ಮಕ್ಳೇ. ಅದೇನಂತಂದ್ರೆ ಋಣಾತ್ಮಕ ಸಂಖ್ಯೆ ಒಳಗೊಂಡ ಘಾತಾಂಕಗಳು. ಹೌದಾ? ಅದ್ ಹೇಗಪ್ಪ ಅಂತಂದ್ರೆ, ನಾನೊಂದಿಷ್ಟು ಉದಾಹರಣೆಗಳನ್ನ ಬರಿತೀನಿ ಇಲ್ಲಿ. ಹೌದಾ? ಇಷ್ಟು ಸಾಕು. ಸೊ 1 5 ಅಥವಾ 1 ಘಾತ 5 ಅಂದ್ರೆ 1 ಇಂಟು 1 ಇಂಟು 1 ಇಂಟು 1 ಇಂಟು 1. ಸೊ 1 5 ಅಂತಂದ್ರೆ 1ನ್ನ 5 ಸತೆ ಗುಣಾಕಾರ ಮಾಡಿವಿ ಅಂತ ಅರ್ಥ. ಅದೇ ರೀತಿ -1 3 ಅಂತ ಅಂದಾಗ -1 ಅನ್ನ 3 ಸತಿ ಗುಣಿಸಿವಿ ಅಂತ ಅರ್ಥ. ಅದೇ ರೀತಿ -1 4 ಅಂದಾಗ -1ಅನ್ನ 4 ಸತಿ ಗುಣಿಸಿವಿ ಅಂತ ಅರ್ಥ. ಈಗ ನೀವು ಒಂದು ವಿಷಯನ ಗಮನಿಸ್ಬೇಕು. ಈಗ ಗುಣಾಕಾರ ಮಾಡ್ತೀನಂತೆ, 1 1 1 1 1 1 1 1. ನೀವು ಒಂದನ್ನ ಎಷ್ಟರ ಜೊತೆಗೆ ಗುಣಿಸಿದ್ರೆ ಅದರದೇ ಆದಂತ ಮೌಲ್ಯ ಬರುತ್ತೆ. ಈಗ ಒಂದನ್ನ 1ರ ಜೊತೆ ಗುಣಿಸ್ಲಿಕ್ಕೆ ಒಂದೇ ಬರುತ್ತೆ. ಹೌದಾ? ಈಗ 1 1 1 ಇದು ಕೂಡ 1ನೇ ಬರುತ್ತೆ. ಆದ್ರೆ ಇಲ್ಲಿ ಏನ್ ಮ್ಯಾಟ್ರ್ ಆಗುತ್ತ, ಏನ್ ಅವಶ್ಯಕತೆವಾಗಿ ನಾವು ನೋಡ್ಬೇಕು? ಸೈನ್ ಅನ್ನ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್, ಮತ್ತೆ ತಿರ್ಗಾ ಇಲ್ಲಿ ಮೈನಸ್ಸೇ ಬಂತು. ಇಲ್ಲಿ ನೋಡಿ, ಇಲ್ಲೂ ಕೂಡ 1 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು.
ಹಾಗಾದ್ರೆ ಇದು ಏನಾಯ್ತು? ಧನಾತ್ಮಕ ಸಂಖ್ಯೆ ಆಯ್ತು, ಇದು ಋಣಾತ್ಮಕ ಸಂಖ್ಯೆ ಆಯ್ತು. ಯಾಕಂದ್ರೆ ನೀವು ಗಮನಿಸಿದ್ರೆ ಇಲ್ಲಿ ಯಾಕೆ ಹಿಂಗಾಯ್ತು ಅಂತ ನಾವಿಲ್ಲಿ ಪ್ರಶ್ನೆ ಮಾಡಿದಾಗ ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ನೀವು ಏನನ್ನ ನೋಡ್ಬೇಕು ಅಂತಂದ್ರೆ ನಮ್ಮ ಒಂದು ಘಾತ ಸೂಚಿ ಏನಿರುತ್ತೆ, ಹೌದಾ? ಇಲ್ಲಿ ಎಷ್ಟಿದೆ? 3 ಇದೆ ಘಾತ ಸೂಚಿ. ಇಲ್ಲಿ 4 ಇದೆ. ಅಂದ್ರೆ 3 ಅಂದ್ರೆ ಬೆಸ ಸಂಖ್ಯೆ ಆಯ್ತು, 4 ಅಂದ್ರೆ ಏನಾಯ್ತು? ಏನಾಯ್ತು ಹೇಳಿ? ಸಮ ಸಂಖ್ಯೆ. ಹೌದೋ ಇಲ್ವೋ? ಹಾಗಾದ್ರೆ ಇಲ್ಲಿ ಒಂದು ವಿಶೇಷವಾದ ಸೂಚನೆ ಸಲ್ಲಿಯೇ ಬರುತ್ತೆ. ಈ 3 ಅಥವಾ ಈ ಒಂದು ಏನಿದು ಸೂಚನೆ ಇಲ್ಲಿ ನಮ್ಗೆ ಕೊಡುತ್ತಲ್ಲ, ನಮ್ಮ ಒಂದು ಘಾತ ಸೂಚಿ ಏನಿದೆ ಅಲ್ಲ, ಅಲ್ಲಿ ಯಾವತ್ತು ಬೆಸ ಸಂಖ್ಯೆ ಬಂದ್ರೆ ಏನಾಗುತ್ತೆ? ನಮ್ಗೆ ಉತ್ತರದಲ್ಲಿ ಮೈನಸ್ಸೇ ಬರುತ್ತೆ. ಅದೇ ರೀತಿ ನಮ್ಗೆ ಒಂದು ಸಮಾನ ಸಮಸಂಖ್ಯೆಯಲ್ಲಿ ಸಮಸಂಖ್ಯೆಯಲ್ಲಿ ಸಮಸಂಖ್ಯೆ ಬಂದರೆ ಘಾತಾಂಕದಲ್ಲಿ ನಾವು ಬರೆಯೋ ಸಮಯದಲ್ಲಿ ಸಮಸಂಖ್ಯೆ ಇದ್ರೆ ಏನಾಗುತ್ತೆ? ನಮ್ಗೆ ನಮ್ಗೆ ಒಂದು ಧನಾತ್ಮಕ ಸಂಖ್ಯೆ ಬರುತ್ತೆ. ಸೊ ಬೆಸ ಸಂಖ್ಯೆ ಒಂದು ಇದ್ರೆ ಘಾತ ಸೂಚಿಯಲ್ಲಿ ಅದೇನಾಗುತ್ತೆ? ಋಣಾತ್ಮಕ ಸಂಖ್ಯೆ ನೀಡುತ್ತೆ. ಅದೇ ರೀತಿ ಸಮಸಂಖ್ಯೆ ಇದ್ರೆ ಏನಾಗುತ್ತೆ? ಧನಾತ್ಮಕ ಸಂಖ್ಯೆಯನ್ನ ನೀಡುತ್ತೆ. ಅರ್ಥ ಆಯ್ತಾ ಮಕ್ಳೇ? ಎಸ್. ಸೊ ಇದ್ರ ಮೇಲೆ ಒಂದು ಸಿಮ್ಯುಲೇಷನ್ ಮಾಡೋಣ ಅಂತ. ಎಲ್ರಿಗೂ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಲಿಕ್ಕೆ ನೋಡಿ ಮಕ್ಳೇ. ಸೊ ಎಲ್ರಿಗೂ ಕಾಣ್ಲಿಕ್ಕತ್ತದ? ಈಗ ಮೊದಲನೇ ಪ್ರಶ್ನೆ, 7 ಎಷ್ಟಾಗುತ್ತೆ? 7 49. ವೆರಿ ಗುಡ್. 49, ಹೌದಾ? ಇದನ್ನ ನಾನು ಇದನ್ನ ನಾನು 7 ಸ್ಕ್ವೇರ್ ಅಂತಾನು ಬರಿಬಹುದಾ? 7 ಸ್ಕ್ವೇರ್ ಅಂತಾನು ಬರಿಬಹುದು. ನೆಕ್ಸ್ಟ್ 2 ಎಷ್ಟು? 2 ಇದಾವೆ, 3 ಸತಿ 2ಅನ್ನ ಗುಣಿಸಿದ್ದಾರೆ. ಹಾಗಾದ್ರೆ ಇದೇನಾಯ್ತು? 2 ಕ್ಯೂಬ್ ಅಥವಾ 2ರ ಘಾತ 3 ಆಯ್ತು. ಸೊ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ? 2 2 4, 4 2 8. ನಂತರ ಇದು ನೋಡಿ, 1 2 3 4. ಸೊ 2ರ ಘಾತ 4 ಅಂತ ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ? ಎಸ್, 16. ಓಕೆ. ಈಗ ಇಲ್ಲಿ 16 ಅಂತ ಕೊಟ್ಟಿದ್ದಾರೆ ನೋಡಿ. 16 ಅಂತಂದ್ರೆ ಇದನ್ನ ನೀವೇ ವಿಸ್ತರಿಸ್ಬೇಕು. 4 4 16 ಬರುತ್ತಾ? ಬರುತ್ತೆ. ಸೊ ಇದು ಎಷ್ಟಾಯ್ತು? 4 ಸ್ಕ್ವೇರ್ ಆಯ್ತು, ಹೌದೋ ಇಲ್ವೋ? 1 2 4 ಸ್ಕ್ವೇರ್. ಈಗ 3 4ಗಳನ್ನ ಗುಣಿಸಿದ್ದಾರೆ. ಹಾಗಾದ್ರೆ 4ರ ಘಾತ 3, ಹೌದಾ? 4 4 16, 16 4 16 4 ಎಷ್ಟು ಹೇಳ್ರಿ? 4 4 16, 16 4 ಅದು ಎಸ್ 64. 5 ಕ್ಯೂಬ್ಡ್ ಅಂತ ಕೊಟ್ಟಿದ್ದಾರೆ. 5 ಕ್ಯೂಬ್ಡ್ ಅಂತಂದ್ರೆ ಎಸ್, ವೆರಿ ಗುಡ್. 5 ಕ್ಯೂಬ್ ಅಂತಂದ್ರೆ ಕ್ಯೂಬ್ ಅಂದ್ರೆ 3 ಅಂತ ಅರ್ಥ. 3 ಅಂತ ಅರ್ಥ. ಸ್ಕ್ವೇರ್ ಅಂದ್ರೆ 2 ಅಂತ ಅರ್ಥ. ಸೊ 5 ಕ್ಯೂಬ್ ಅಂದ್ರೆ 5 raised to 3 ಅಂತ ಅರ್ಥ. ಈಗ ಅದನ್ನ ವಿಸ್ತರಣೆ ಮಾಡಿ, 5 5 25, 25 5 125. 9 ಸ್ಕ್ವೇರ್, 9 ಸ್ಕ್ವೇರ್ ಅಂದ್ರೆ 9ರ ಘಾತ 2 ಅಂತ ಅರ್ಥ. ಸೊ 9 9 81 ಅಥವಾ 81. 100 ಅಂದ್ರೆ 10 × 10. ಸೊ 10 ಸ್ಕ್ವೇರಿಗೆ ನಾವೇನಂತ ಕರಿತೀವಿ? 100 ಅಂತ ಕರಿತೀವಿ. 100 ಅಂತ ಕರಿತೀವಿ. ಸೊ ಎಲ್ರಿಗೂ ಅರ್ಥ ಆಯ್ತಾ ಮಕ್ಕಳ ಈ ಸಿಮ್ಯುಲೇಷನ್? ಸೊ ಇಲ್ಲಿ ಘಾತಾಂಕ ರೂಪದಲ್ಲಿ ಬರೆಯೋ ಸಮಯದಲ್ಲಿ ಯಾವ ರೀತಿ ನಾವು ಏನ್ ಮಾಡ್ತೀವಿ, ಇಲ್ಲಿ ಯಾವ ರೀತಿ ಅದನ್ನ ಬಿಡಿಸ್ತೀವಿ, ನಂತರ ಅದನ್ನ ಸ್ಕ್ವೇರ್ ರೂಟ್ ಅಲ್ಲಿ ಬರಿತೀರಿ ಅಂತ ನೋಡ್ಕೊಂಡ್ವಿ. ಓಕೆ, ಎಸ್, ಸಬ್ಮಿಟ್ ಮಾಡೋಣವಾ? ಸ್ಕ್ವೇರ್ ಆಗಿರ್ಬಹುದು, ಕ್ಯೂಬ್ ಆಗಿರಬಹುದು, ಅಥವಾ ಅದಕ್ಕಿಂತ ಹೆಚ್ಚಿಗೆ ಸಂಖ್ಯೆಗಳನ್ನ ಆಗಿರಬಹುದು, ಹೌದಾ? ಸೊ ಆ ರೂಪದಲ್ಲಿ ನಾವೇನ್ ಮಾಡ್ತೀವಿ? ಬರಿತೀವಿ. ಸೊ ಎಲ್ಲೆಲ್ಲ ಉತ್ತರಗಳು ಏನಾದ್ವು? ಸರಿಯಾದ್ವು. ವೆರಿ ಗುಡ್. ಸೊ ಎಲ್ರು ಬಹಳ ಚೆನ್ನಾಗಿ ಉತ್ತರ ಕೊಟ್ರಿ, ಹೌದಾ? ಎಸ್. ಸೊ ಇವತ್ತಿನ ಒಂದು ಸೆಷನ್ ಅನ್ನ ಮುಗಿಸುವ ಮುಂಚೆ ಡಿಕ್ಟೇಷನ್ ಅನ್ನ ಕೊಡ್ತೀನಂತ ಮಕ್ಳೇ. ದಯವಿಟ್ಟು ಎಲ್ರು ನಿಮ್ಮ ಪುಸ್ತಕವನ್ನ ತೆಗೆದುಕೊಳ್ಬೇಕು. ಈ ರೀತಿ ಸಂಖ್ಯೆಗಳನ್ನ ಹಾಕೊಳ್ರಿ.
ನಂತರ ಹೆಡ್ಡಿಂಗ್ ಅನ್ನ ಬರೀರಿ 7ನೇ ತರಗತಿ ಗಣಿತ ಅಂತ ಇವತ್ತಿನ ಡೇಟ್ ಹಾಕ್ಬೇಕು ಎಲ್ರು. ಓಕೆ, ಎಸ್, ತಯಾರಿದ್ದೀರಾ? ಮೊದಲನೇ ಸಂಖ್ಯೆ ಸಾರಿ ಮೊದಲನೇ ಶಬ್ದ ಸುಲಭ. 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 ಎರಡನೇ ಸಂಖ್ಯೆ ಆಧಾರ. 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 ಮೂರನೇ ಶಬ್ದ ಗಮನಿಸಿ. ಗಮನಿಸಿ. ನಾಲ್ಕನೇ ಶಬ್ದ ಸಾಧ್ಯ. 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 ನಂತರ ಐದನೇ ಶಬ್ದ ರೂಪ. ರೂಪ. ಮೊದಲನೇ ಶಬ್ದ ಸುಲಭ, ಎರಡನೇ ಶಬ್ದ ಆಧಾರ, ಮೂರನೇ ಶಬ್ದ ಗಮನಿಸಿ, ನಾಲ್ಕನೇ ಶಬ್ದ ಸಾಧ್ಯ, ಐದನೇ ಶಬ್ದ ರೂಪ. ಎಲ್ರು ಬರೆದ್ರ ಮಕ್ಕಳೇ ಇವತ್ತಿನ ಒಂದು ಡಿಕ್ಟೇಷನ್? ಎಸ್. ಸೊ ಕ್ಲಾಸ್ ಮುಗಿಸುವ ಮುಂಚೆ ನಮ್ಮ ಒಂದು GK ಸೆಷನ್ ಕಡೆ ಹೋಗ್ಬಿಡೋಣ ಅಂತ. 1 ನಿಮಿಷ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಲಿಕ್ಕತ್ತೀನಂತೆ. ಎಸ್, ಎಲ್ರಿಗೂ ಕಾಣ್ಲಿಕ್ಕತ್ತದ? ಸೊ ಇವತ್ತಿನ ಒಂದು GK ಸೆಷನ್ ಎದ್ರ ಬಗ್ಗೆ ಇದೆ? ಅದು ನಮ್ಮ ಕರ್ನಾಟಕದ ಬಗ್ಗೆ ಇದೆ. ಸೊ ಎಲ್ರಿಗೂ ನೀವು ಕರ್ನಾಟಕದಲ್ಲಿ ಇಟ್ಕೊಂಡು ಕರ್ನಾಟಕ ಬಗ್ಗೆ ತಿಳ್ಕೊಬೇಕಲ್ಲ, ಹೌದಾ ಇಲ್ವೋ? ಇದು ನಮ್ಮ ಜವಾಬ್ದಾರಿ ಕೂಡ, ಹೌದಾ ಇಲ್ವೋ? ಎಸ್. ಮೊದಲನೇ ಪ್ರಶ್ನೆ, ಕ್ಯಾಪಿಟಲ್ ಆಫ್ ಕರ್ನಾಟಕ. ಕ್ಯಾಪಿಟಲ್ ಆಫ್ ಕರ್ನಾಟಕ ತಿರುವನಂತಪುರಂ, ಹೈದರಾಬಾದ್, ಬೆಂಗಳೂರು, ಕೊಚ್ಚಿ. ಅದು ಎಸ್, ಬೆಂಗಳೂರು. ಮುಂದಿನ ಪ್ರಶ್ನೆ, ವಿಚ್ ಇಸ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಕರ್ನಾಟಕ. ಕರ್ನಾಟಕದಲ್ಲಿ ಮಾತನಾಡುತ್ತಿರುವಂತಹ ಒಂದು ಭಾಷೆ ಯಾವುದು? ಕನ್ನಡ, ತೆಲುಗು, ತಮಿಳ್, ಮಲಯಾಳಂ. ಇಟ್ ಈಸ್ ಎಸ್, ಕನ್ನಡ. ಹೂ ಇಸ್ ದ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಈಗಿನ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು? ಮೋಹನ್ ಯಾದವ್, ಸಿದ್ದರಾಮಯ್ಯ, ಏಕನಾಥ್ ಶಿಂದೆ, ಪಿನರಾಯಿ ವಿಜಯನ್. ಇಟ್ ಈಸ್ ಎಸ್, ಸಿದ್ದರಾಮಯ್ಯ ಜಿ, ಹೌದಾ ಇಲ್ವೋ? ವಿಚ್ ಸ್ಟೇಟ್ ಆಫ್ ಇಂಡಿಯಾ ಇಸ್ ನೋನ್ ಆಸ್ ಲ್ಯಾಂಡ್ ಆಫ್ ಸ್ಯಾಂಡಲ್ವುಡ್. ಸೊ ಯಾವ ಭಾರತದಲ್ಲಿ ಇರುವಂತ ಒಂದು ಸ್ಟೇಟ್ಸ್ ಅಲ್ಲಿ, ರಾಜ್ಯಗಳಲ್ಲಿ ಯಾವೊಂದು ರಾಜ್ಯಕ್ಕೆ ನಾವು ಲ್ಯಾಂಡ್ ಆಫ್ ಸ್ಯಾಂಡಲ್ವುಡ್ ಅಂತ ಕರಿತೀವಿ? ಆಂಧ್ರ ಪ್ರದೇಶ್, ಕೇರಳ, ತಮಿಳ್ನಾಡು, ಕರ್ನಾಟಕ. ಕರ್ನಾಟಕನ ಚೆಕ್ ಮಾಡೋಣ. ನಿಮ್ಮ ಉತ್ತರ ಕರೆಕ್ಟ್ ಇದೆ. ಎಸ್, ವೆರಿ ಗುಡ್. ಐದನೇ ಪ್ರಶ್ನೆ, ಕರ್ನಾಟಕ ಭಾರತದ ಯಾವ ಭಾಗಿನಲ್ಲಿ ಲೊಕೇಟ್ ಆಗಿದೆ ಅಥವಾ ಇದೆ? ಈಸ್ಟರ್ನ್ ಪಾರ್ಟ್, ಸದರ್ನ್ ಪಾರ್ಟ್, ವೆಸ್ಟರ್ನ್ ಪಾರ್ಟ್, ನಾರ್ದರ್ನ್ ಪಾರ್ಟ್. ಯಾವೊಂದು ಭಾಗದಲ್ಲಿ ಇದೆ ನಮ್ಮ ರಾಜ್ಯ? ಇದು ಸದರ್ನ್ ಪಾರ್ಟ್ ಅಲ್ಲಿ ಇದೆ. ಎಸ್, ವೆರಿ ಗುಡ್. ವೆರಿ ಗುಡ್ ಮಕ್ಕಳೇ, ನೀವು ಬಹಳ ಚೆನ್ನಾಗಿ ಎಲ್ಲ ಉತ್ತರಗಳನ್ನ ಕೊಟ್ಟಿದ್ದೀರಾ. ಸೊ ಇವತ್ತಿನ ಒಂದು ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಮಕ್ಕಳೇ. ಮುಂದಿನ ಸೆಷನ್ ಅಲ್ಲಿ ಈ ಒಂದು ವಿಷಯನ ಮತ್ತೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸರ್.